ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ PGCET ವಿದ್ಯಾರ್ಥಿಗಳಿಗೆ PGCET ಅಪ್ಡೇಟ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇವತ್ತಿನ ನೋಡೋದಲ್ಲಿ PGCET ಸೆಕೆಂಡ್ ರೌಂಡ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿ ಸಾಕಷ್ಟು ಜನ ಈಗ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಸೆಕೆಂಡ್ ರೌಂಡ್ ಪ್ರೊಸೀಜರ್ ಕೂಡ ಏನಿರುತ್ತೆ, ಸಾಕಷ್ಟು ಜನ ಕೇಳೋಬಿಟ್ಟಿರುತ್ತೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಇಲ್ಲಿ ಮೈನ್ ಥಿಂಗು, ಸೆಕೆಂಡ್ ರೌಂಡ್ಗೆ ಯಾರು ಹೋಗ್ತಿದ್ದೀರಾ ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಯಾವುದೇ ಕಾಲೇಜ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ. ಅಂಡ್ ನೀವು ಅಲ್ಲಿ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟಿದ್ರೆ ನೀವು ಕೂಡ ಇಲ್ಲಿ PGCET ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ. ಇಷ್ಟೇ ಮ್ಯಾಟ್ರು. ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಹೋಗ್ಬೇಕಾಗುತ್ತೆ. ಅಂಡ್ ಚಾಯ್ಸ್ 2 ಕೊಟ್ಟಿದ್ದೀರಾ ಅಂದ್ರೆ ನೀವು ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡಿ ಇರ್ಲಿ, ನನಗೆ ಇನ್ನೂ ಕೂಡ ಬೆಟರ್ ಆಪರ್ಚುನಿಟಿ ಸಿಗ್ಬೋದು ಅಂತ ಹೇಳಿ ಸೆಕೆಂಡ್ ರೌಂಡ್ಗೆ ಹೋಗಿರ್ತೀರಾ. ಚಾಯ್ಸ್ 3 ಕೊಟ್ಟರೆ ಸಿಕ್ಕಿರೋ ಕಾಲೇಜು ನನಗೆ ಬೇಡವೇ ಬೇಡ ಅಂತ ಹೇಳಿ ನೀವು ಸೆಕೆಂಡ್ ರೌಂಡ್ಗೆ ಬಂದಿರ್ತೀರಾ. ಇಷ್ಟೇ ಆಪ್ಷನ್ಸ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಕೂಡ ಇನ್ನೇನು ಶುರು ಆಗಬೇಕಿತ್ತು, ಬಟ್ ಇನ್ನು ಕೆಲವೇ ದಿನಗಳಲ್ಲಿ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ 2 to 3 ಡೇಸ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡುವ ಸಾಧ್ಯತೆ ಇದೆ. ನೀವು KA ಪೇಜ್ ನ ಫಾಲೋ ಅಪ್ ಮಾಡ್ತಾ ಇದ್ರೆ ಎಕ್ಸ್ ಖಾತೆಯಲ್ಲಿ ಅಲ್ಲಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ಗಳನ್ನ KA ಅವರು ಕೊಟ್ಕೊಂಡು ಹೋಗ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಕೂಡ ಶುರು ಆಗುತ್ತೆ. ಇಲ್ಲಿ ಮೈನ್ ಥಿಂಗ್ ಏನಂದ್ರೆ, ಸೆಕೆಂಡ್ ರೌಂಡ್ ಶೆಡ್ಯೂಲ್ ಅಲ್ಲಿ ನೋಡ್ಬೇಕಾಗಿರೋದು, ಇಲ್ಲಿ ಯಾರು ಹೋಲ್ಡ್ ಮಾಡಿದ್ದೀರಾ ಆ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರುತ್ತೆ. ಅಲ್ಲಿ ನೀವು ಹೋಲ್ಡ್ ಮಾಡಿರ್ತೀರ ಸೀಟ್ಗಳನ್ನ, ಇಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಹೊಸದಾಗಿ ನೀವು ಕಾಲೇಜಸ್ಗಳನ್ನ ಆಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಆಯ್ತಾ? ಯಾಕೆ ಇಲ್ಲ ಅಂದ್ರೆ, ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ನೀವು ಎಲ್ಲಾ ಇದರಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಇದೇ ರೀತಿ ಕೂಡ ಮಾಡ್ತಾ ಇದ್ದಾರೆ. ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ, ನೀವು ಕಾಲೇಜಸ್ಗಳನ್ನ ಆಡ್ ಮಾಡಿರ್ತೀರಾ. ಬಟ್ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಜಸ್ಟ್ ನೀವು ರೀಅರೇಂಜ್ ಮಾಡಬಹುದು, ಮಾಡಿಫೈ ಮಾಡಬಹುದು, ಡಿಲೀಟ್ ಮಾಡಬಹುದು ಅಷ್ಟೇ. ರೀಅರೇಂಜ್, ಮಾಡಿಫೈ, ಡಿಲೀಟ್ ನ ನೀವು ಮಾಡಬಹುದು ಸೆಕೆಂಡ್ ರೌಂಡ್ ಅಲ್ಲಿ. ಅನ್ಲೆಸ್ ಅಲ್ಲಿ ನಿಮಗೆ ಏನಾದ್ರು ಅಡಿಷನಲ್ ಆಗಿ, ಈಗ ಹೊಸದಾಗಿ ಅಡಿಷನಲ್ ಆಗಿ ಏನಾದ್ರು ನಿಮಗೆ ಕಾಲೇಜಸ್ಗಳು ಆಡ್ ಆದ್ರೆ ಮಾತ್ರ ನಿಮಗೆ ಆಪರ್ಚುನಿಟೀಸ್ ಕೊಡ್ತಾರೆ. ಏನಂದ್ರೆ ಜಸ್ಟ್ ನೀವೇನಾದ್ರು ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ ಅಂತ. ಅನ್ಲೆಸ್ ನಿಮಗೆ ಯಾವುದೇ ಹೊಸದಾಗಿ ಕಾಲೇಜಸ್ಗಳು ಆಡ್ ಆಗಿಲ್ಲ ಅಂದ್ರೆ ನಿಮಗೆ ಈಗ ಯಾವ ರೀತಿ ಇರುತ್ತೆ ಆ ರೀತಿ ಕೂಡ ಇರುತ್ತೆ. ಇಲ್ಲಿ ನಿಮಗೆ ಪ್ರಿಯಾರಿಟಿ ಇರುತ್ತೆ. ಆಯ್ತಾ? ಯಾರು ಇಲ್ಲಿ ಚಾಯ್ಸ್ 2 ಕೊಟ್ಟಿರ್ತಾರೆ, ಲೈಕ್ ಹೋಲ್ಡ್ ಮಾಡಿ ಬಂದಿರ್ತಾರೆ, ಅವರಿಗೆ ಪ್ರಿಯಾರಿಟಿ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ, ನೀವು ಫಸ್ಟ್ ರೌಂಡ್ ಅಲ್ಲಿ ಅರೌಂಡ್ 30 ಕಾಲೇಜುಗಳನ್ನ ನೀವು ಆಡ್ ಮಾಡಿರ್ತಾರೆ ಅನ್ಕೊಳ್ಳಿ. 30 ಕಾಲೇಜುಗಳನ್ನ ಆಡ್ ಮಾಡಿರ್ತಾರೆ ನಿಮಗೆ. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಫಸ್ಟ್ ಪ್ರಿಯಾರಿಟಿಯಿಂದ ನಿಮಗೆ 15 ಪ್ರಿಯಾರಿಟಿ ಇರೋ ನಿಮಗೆ ಕಾಲೇಜ್ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ ಅಂತೇಳಿ ಅನ್ಕೊಳ್ಳಿ. ಒಂದರಿಂದ ನೀವು 30 ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀರಾ. ಸ್ಟಾರ್ಟಿಂಗ್ ಇಂದ 15ನೇ ಕಾಲೇಜ್ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ನೀವೇನ್ ಮಾಡ್ತೀರಾ ಅಂದ್ರೆ, ಬೇಡಪ್ಪ ನನಗೆ ಆ ಕಾಲೇಜಸ್ಗಳು ಬೇಡ ಅಂತ ಹೇಳಿ ನೀವು ಅದನ್ನ ಹೋಲ್ಡ್ ಮಾಡ್ಬಿಟ್ಟು ಟ್ರೈ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ರೌಂಡ್ಗೆ ಬರ್ತೀರಾ, ಅಂದ್ರೆ ಸೆಕೆಂಡ್ ರೌಂಡ್ಗೆ ಬರ್ತೀರಾ. ಸೆಕೆಂಡ್ ರೌಂಡ್ ಏನಾಗುತ್ತೆ ಅಂದ್ರೆ, 15 ಇರುತ್ತೆ, 15 ಬಿಲೋ 15, 16 till 30 ವರೆಗೂ ಯಾವೆಲ್ಲ ಇದಾವೆ ಅವೆಲ್ಲ ಆಟೋಮೆಟಿಕಲಿ ಡಿಲೀಟ್ ಆಗ್ತವೆ. 15 ಒಳಗೆ ಯಾವ ಇದಾವೆ, 15, 14 till 0 ಅಂದ್ರೆ 01 ಇಂದ ಹಿಡಿದು 14, 15 ಯಾವ ಸೀಟ್ಗಳು ಕೂಡ ಇರ್ತವೆ ಅದು ಅಷ್ಟೇ, ಅಂದ್ರೆ ಉಳ್ಕೊಂಡಿರ್ತವೆ. ಅಲ್ಲಿ ನಿಮಗೆ ಇನ್ ಕೇಸ್ ಏನಾದ್ರು ಈ 15ರಲ್ಲಿ ನಿಮಗೆ ಒಂದು ಸೀಟ್ ಅಲಾಟ್ಮೆಂಟ್ ಆದ್ರೆ, ನಿಮಗೆ ಈ ಹಿಂದೆ ಹೋಲ್ಡ್ ಮಾಡಿರ್ತಾರಲ್ಲ ಅದು ರಿಜೆಕ್ಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಹೋಲ್ಡ್ ನಿಮಗೆ ಇರುತ್ತಲ್ಲ ಅದೇ ನಿಮಗೆ ಸೀಟ್ ಬಂದ್ಬಿಟ್ಟು ಶೋ ಮಾಡುತ್ತೆ. ಯಾಕೆ ನಿಮ್ಮ ರಿಸಲ್ಟ್ ನೀವು ಅಂಟಿಲ್ ನೀವು ರಿಸಲ್ಟ್ ನೋಡ್ತೀರಲ್ಲ ಆಗ ಶೋ ಮಾಡುತ್ತೆ. ಇಷ್ಟೇ ಮ್ಯಾಟ್ರು. ಯಾರೆಲ್ಲ ಹೋಲ್ಡ್ ಮಾಡಿದಾರೆ ಅವ್ರಿಗೆ ಇಷ್ಟೇ. ಇನ್ನ ಫೀಸು ವೇರಿ ಆಗುತ್ತೆ. ಲೈಕ್ ನೀವೇನಾದ್ರು ಹೋಲ್ಡ್ ಮಾಡಿರ್ತೀರಲ್ಲ, ಅಲ್ಲಿ ನೀವು ಎಕ್ಸೆಸ್ ಫೀಸ್, ಜಾಸ್ತಿ ಫೀಸ್ ಕಟ್ಟಿ ಇಲ್ಲೇನಾದ್ರೂ ನಿಮಗೆ ಗೌರ್ಮೆಂಟ್ ಕಾಲೇಜ್ ಅಲಾಟ್ಮೆಂಟ್ ಆಗಿ ಇಲ್ಲಿ ಫೀಸ್ ಕಡಿಮೆ ಇದ್ರೆ ಅದು ರೀಫಂಡ್ ಆಗುತ್ತೆ. ಅಲ್ಲೇನಾದ್ರೂ ನೀವು ಕಡಿಮೆ ಫೀಸ್ ಕಟ್ಟಿ ಇಲ್ಲಿ ಜಾಸ್ತಿ ಇದ್ರೆ ಪ್ರೈವೇಟ್ ಸಿಕ್ಕಿದ್ರೆ ಅದು ಕೂಡ ನಿಮಗೆ ಅಡಿಷನಲ್ ಆಗಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ. ಎಲ್ಲಾ ಪ್ರೊಸೀಜರ್ ಗಳನ್ನ KA ಬಂದು ಇದೇ ರೀತಿ ಫಾಲೋ ಅಪ್ ಮಾಡುತ್ತೆ. ಇದು ಹೋಲ್ಡ್ ಮಾಡಿರೋರು. ಇನ್ನು ವಿತೌಟ್ ಹೋಲ್ಡ್ ಮಾಡದಲ್ಲೇ ಬಂದಿರ್ತಾರೆ ಅಂದ್ರೆ, ರಿಜೆಕ್ಟ್ ಮಾಡಿ ಬಂದಿರ್ತಾರೆ ಅಂದ್ರೆ, ಇಲ್ಲಿ ನಿಮಗೆ ಎಲ್ಲಾ ಆಪ್ಷನ್ಸ್ ನಿಮಗೆ ತೋರಿಸುತ್ತೆ. ರಿಜೆಕ್ಟ್ ಮಾಡಿ ಬಂದಿರೋರಿಗೆ ರಿಜೆಕ್ಟ್ ಆಗಿರೋದು ಹೋಗಿರುತ್ತೆ. ರಿಜೆಕ್ಟ್ ಯಾಕೆ ಮಾಡಿದಾರೆ ಅಂದ್ರೆ ಇಷ್ಟ ಇಲ್ಲ ಅಂತ ಕಣ ಮಾಡಿದಾರೆ, ರಿಜೆಕ್ಟ್ ಆಗಿರೋದು ಹೋಗಿರುತ್ತೆ. ಇಲ್ಲಿ ನಿಮಗೆ ಆಪ್ಷನ್ಸ್ ಕೂಡ ಇರುತ್ತೆ, ಪ್ರಿಯಾರಿಟಿ ಇರುತ್ತೆ. ನೀವು ಮತ್ತೊಮ್ಮೆ ಚೆಕ್ ಮಾಡ್ಕೋಬಹುದು, ಲೈಕ್ ನಿಮಗೆ ಯಾವೆಲ್ಲ ಕಾಲೇಜಸ್ಗಳು ಬೇಕು, ಯಾವೆಲ್ಲ ಕಾಲೇಜಸ್ಗಳು ಬೇಡ ಅಂತೇಳಿ ನೀವು ನೀಟಾಗಿ ನೋಡ್ಕೊಂಡು ನೀವು ಕಡ್ಡಾಯವಾಗಿ ಎಲ್ಲ ಕೂಡ ನೀವು ಚೆಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆಯ್ತಾ? ಇಷ್ಟ ಅರ್ಥ ಆಯ್ತಾ? ನಿಮಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನಿಮಗೆ ಪ್ರಿಯಾರಿಟಿ ಹಿಂದೆ ಯಾವ್ದಿತ್ತು ಅದೇ ಕೂಡ ಇರುತ್ತೆ. ನೀವು ಬೇಕಾದ್ರೆ ರೀಅರೇಂಜ್, ಮಾಡಿಫಿಕೇಶನ್ ಕೂಡ ಮಾಡ್ಬೋದು. ಅನ್ಲೆಸ್ ನಿಮಗೆ ಇದೆಲ್ಲ ಯಾವ್ದಾದ್ರು ಹೊಸದಾಗಿ ಕಾಲೇಜಸ್ ಆಡ್ ಆಗಿಲ್ಲ ಅಂದ್ರೆ ಇರುತ್ತೆ. ಹೊಸದಾಗಿ ಕಾಲೇಜಸ್ಗಳು ಆಡ್ ಆದ್ರೆ ಎಲ್ಲರಿಗೂ ಕೂಡ ಆಪ್ಷನ್ಸ್ ಕೊಡ್ತಾರೆ, ಟ್ರೈ ಮಾಡ್ಬೋದು. ಅಂಡ್ ನಿಮಗೆ ಇನ್ ಕೇಸ್ ಈ ಸೆಕೆಂಡ್ ರೌಂಡ್ ಆಗುತ್ತೆ, ಅಲ್ಲಿ ನಿಮಗೆ ಇನ್ ಕೇಸ್ ಏನಾದ್ರು ಸೀಟ್ ವೇಕೆಂಟ್ ಆಗಿ ಉಳಿದ್ರೆ ನಿಮಗೆ ಮತ್ತೊಮ್ಮೆ ವೇಕೆನ್ಸಿ ರೌಂಡ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇನ್ ಕೇಸ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ಸೆಕೆಂಡ್ ರೌಂಡ್ ಎಲ್ಲ ನಿಮಗೆ ಎಂಡ್ ಆಗುತ್ತೆ. ಅರ್ಥ ಆಯ್ತಾ? ಇನ್ನ ಮೇನ್ ಥಿಂಗು, ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಸ್ಟೆಪ್ಸ್ಗೆ. ಟ್ರೈ ಮಾಡಿ, ಚೆನ್ನಾಗಿ ಆಪ್ಷನ್ ಎಂಟ್ರಿ ಕೂಡ ಮಾಡಿ. ನಂತರ ನಿಮಗೆ ಇದು ಮುಗಿದ್ಮೇಲೆ ಚಾಯ್ಸ್ ಎಂಟ್ರಿ ಇರುತ್ತಾ ಇರಲ್ಲ ಅಂತ ಕೇಳಿದ್ರೆ, ಪ್ರಾಬಬಲಿ ಚಾಯ್ಸ್ ಎಂಟ್ರಿ ಇರುವ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ಬಿಕಾಸ್ ಸೆಕೆಂಡ್ ರೌಂಡ್ ಫೈನಲ್ ಆಗಿರೋ ಕಾರಣ ಚಾಯ್ಸ್ ಎಂಟ್ರಿ ನಿಮಗೆ ಕೊಡೋದಿಲ್ಲ. ನಿಮಗೆ ಸಿಕ್ಕಿದ್ರೆ ನೀವು ಕಡ್ಡಾಯವಾಗಿ ಹೋಗಿ
ಅಡ್ಮಿಷನ್ ಆಗಬೇಕು ಅಂತ ಹೇಳಿ ಕೆ ಹೇಳುತ್ತೆ. ಮತ್ತೊಮ್ಮೆ ಸ್ಪೆಷಲ್ ಚಾನ್ಸ್ ನ ಇಲ್ಲಿ ನೀಟ್ ಅವರಿಗೆಲ್ಲ ಕೊಟ್ಟಿರ್ತಾರೆ. ಆ ರೀತಿ ನಿಮಗೆ ಏನಾದ್ರು ಸೀಟ್ಗಳು ವೇಕೆಂಟ್ ಆಗಿ ಉಳಿದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ನಿಮಗೆ ಒಂದು ಬಾರಿ ಸ್ಪೆಷಲ್ ಚಾನ್ಸ್ ಬಂದ್ಬಿಟ್ಟು ಕೆ ಬಂದ್ಬಿಟ್ಟು ಕೊಡುತ್ತೆ. ಇದು ಇವತ್ತಿನ PGCET ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಲೇಟರ್. ಥ್ಯಾಂಕ್ ಯು.